ಹವ್ಯಕ ಭಾಷೆಯಲ್ಲಿ ಮೊನ್ನೆ ರಾಮಣ್ಣಯ್ಯ ಒಂದು ಕವನ ಬರೆದು ವಾಚನ ಮಾಡಿದ್ ನೋಡಿ ಹೆಂಗೂ ಸಣ್ಣ ಉಮೇದಿ ಬಂತು. ಆನು ಎಂತಕ್ಕೆ ಬರೆಯಲಾಗ ಹಾಳಿ ಯೋಚನೆ ಮಾಡಿ ನಮ್ಮ ಭಾಷೆಯಲ್ಲಿ ಒಂದು ಕವನ ಬರೆದು ವಾಚನ ಮಾಡ್ತಾ ಇದ್ದಿ. ಮೊದಲು ರಾಮಣ್ಣಯ್ಯಂಗೆ ಧನ್ಯವಾದ ಹೇಳ್ಕೋತಾ ಎನ್ನ ಕವನದ ಶೀರ್ಷಿಕೆ ಎಷ್ಟು ಚಂದ ಇತ್ತು ಎಂಗಳ ಬಾಲ್ಯ ಜೀವನ, ಎಷ್ಟು ಚಂದ ಇತ್ತು ಎಂಗಳ ಬಾಲ್ಯ ಜೀವನ. ಮಳೆ ನೀರ್ನಲ್ಲಿ ಆಡ್ಕೆತ ಮೊಳೆ ನೀರ್ನಲ್ಲಿ ಆಡ್ಕೆತ ಕೊಡೆ ಹಿಡ್ಕಂಡು ಹೋಪಕರೆ ಗಾಳಿಗೆ ಕೊಡೆ ಉಲ್ಟಾ ಪಲ್ಟಾ ಆದಾಗ, ಗಾಳಿಗೆ ಕೊಡೆ ಉಲ್ಟಾ ಪಲ್ಟಾ ಆದಾಗ ಒದ್ದಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾ ಇದ್ದ ಆ ದಿನ ಎಷ್ಟು ಚಂದಿತ್ತು ಎಂಗಳ ಬಾಲ್ಯ ಜೀವನ. ಶಾಲೆಗೆ ಹೋಗ್ನಿಲ್ಲೆ ಅಂದಾಗ ದೊಡ್ಡ ಮಾವ ಚೂಳೆಯಲ್ಲಿ ಕೂರ್ಸ್ಕೊಂಡು ಶಾಲೆಗೆ ಬಿಡ್ತಾ ಇದ್ದ ಆ ದಿನ ಎಷ್ಟು ಚಂದಿತ್ತು ಎಂಗಳ ಬಾಲ್ಯ ಜೀವನ. ಮನೆ ಕೆಲಸ ಮಾಡದೆ ಆಟ ಆಡಲು ಹೋದಾಗ ಆಯಿ ನಾಳೆ ಅಕ್ಕೋರ್ ಹೊಡಿತ್ರು ಹೇಳಿ ಮಾಣಿ ಬೈಸ್ಕೆತ್ತ ಹೇಳಿ ತಾನೇ ಪಾಟೀಲಿ ಒಂದು ಕಾಲು ಅರ್ಧ ಮುಕ್ಕಾಲು ಬರೆದಾಡ್ತಾ ಇದ್ದ ಆ ದಿನ, ಕಾಲು ಅರ್ಧ ಮುಕ್ಕಾಲು ಬರೆದಿಡ್ತಾ ಇದ್ದ ಆ ದಿನ ಎಷ್ಟು ಚಂದಿತ್ತು ಎಂಗಳ ಬಾಲ್ಯ ಜೀವನ. ಅಕ್ಕೋರು ಕತೆ ಹೇಳ್ದಾಗ ಆ ಲೋಕಕ್ಕೆ ಜಾರಿ ಆ ಕತೆನೇ ಹೆಂಗಕ್ಕೆ ತಿಳಿದಂಗೆ ಮಾತಲ್ಲೇ ಬರೆದು ನಾಟಕ ಮಾಡ್ದ ಆ ದಿನ ಎಷ್ಟು ಚಂದಿತ್ತು ಎಂಗಳ ಬಾಲ್ಯ ಜೀವನ. ಕಂಬಾಟ ಡೇರೆ ಹೂವು ಪುಲಾಗೆ ಟಿಕ್ಲು ಮಾರಿಂಗ್ ಜಾಗೆ, ಕಂಬಾಟ ಡೇರೆ ಹೂವು ಪುಲಾಗೆ ಟಿಕ್ಲು ಮಾರಿಂಗ್ ಜಾಗೆ, ನಾಯಿ ಎಲುಬು ಲಗೋರಿ ಚಿನ್ನಿ ದಾಂಡು, ಕೆರೆಮಣೆ ಅಡಿಗೆ ಆಟ ರೀಚಾಟ, 1 2 108 ಆಟ. ಎಷ್ಟು ಚಂದಿತ್ತು ಎಂಗಳ ಬಾಲ್ಯ ಜೀವನ. ಧನ್ಯವಾದಗಳು. ನಿಮ್ಮನೆ ಮಾಣಿ ಬಾಲಚಂದ್ರ ಹೆಗಡೆ.